ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತಿನಲ್ಲಿ ವಿವಿಧತೆ ಇದೆ. ನಮಗೆ ಇಂಥ ವೈವಿಧ್ಯಪೂರ್ಣ ಜಗತ್ತಿನಲ್ಲಿ ಬಾಳಬೇಕಾಗ್ತದೆ. ಇಲ್ಲಿರುವ ಎಲ್ಲವೂ ನಮಗೆ ಹಿಡಿಸಿತು ಅಂತೇನಲ್ಲ. ನಮ್ಮ ಮನಸ್ಸುಗಳು ಭಿನ್ನ ಭಿನ್ನವಾಗಿರ್ತವೆ. ನಮ್ಮ ಆಸಕ್ತಿಗಳು ಭಿನ್ನವಾಗಿರ್ತವೆ. ನಮ್ಮ ನಂಬಿಕೆಗಳು, ನಮ್ಮ ಆಲೋಚನೆಗಳು ಬಹಳ ಭಿನ್ನ. ಆದ್ದರಿಂದ ಜಗತ್ತು ಇಷ್ಟು ವಿಭಿನ್ನ. ಎಲ್ಲರಿಗೂ ಬೇಕಲ್ಲ ಇದು ಜಗತ್ತು. ಹಾರುವ ಪಕ್ಷಿಗಳಿಗೂ ಇದ ಜಗತ್ತ. ನೀರಿನಲ್ಲಿ ಬಾಳುವಂಥ ಜಲಚರಗಳಿಗೂ ಇದ ಜಗತ್ತ. ಭೂಮಿಯ ಮೇಲೆ ಓಡಾಡಿಕೊಂಡಿರುವಂಥ ಪ್ರಾಣಿಗಳಿಗೂ ಇದ ಜಗತ್ತು. ಎಷ್ಟು ಚಂದದ ಜಗತ್ತು. ಇಲ್ಲಿ ಈ ವೈವಿಧ್ಯತೆ ಇರೋದರಿಂದಲೇ ಸೌಂದರ್ಯ. ಬಣ್ಣಗಳಲ್ಲಿ ವೈವಿಧ್ಯತ, ಆಕಾರದಲ್ಲಿ ವಿವಿಧತ. ಅದನ್ನು ತಾವು ನೋಡ್ತಾ ಇದೆ. ರಚನೆಯಲ್ಲಿ ವಿವಿಧತ. ಇಬ್ಬರು ವ್ಯಕ್ತಿಗಳು ಒಂದೇ ರೀತಿ ಇರೋದೇ ಕಷ್ಟ, ಅಷ್ಟು ವೈವಿಧ್ಯತೆ. ಆದ್ದರಿಂದಲೇ ಇದಕ್ಕೆ ಜಗತ್ತ ಅಂತ ಕರೀತಾರೆ. ಒಂದೇ ಇಲ್ಲ, ಇಲ್ಲೇ ಒಂದೇ ಇಲ್ಲ. ಆಕಾಶದೊಳಗೊಂದು ಇಂದ್ರಧನುಷ್ಯ ಅಂತ ಕಾಣಿಸ್ತದೆ. ಎಷ್ಟು ವರ್ಣಗಳು, ಎಷ್ಟು ಬಣ್ಣಗಳು. ಸೂರ್ಯೋದಯ ನೋಡಿ ಒಂದಿಷ್ಟು. ಇಂದಿನ ಸೂರ್ಯೋದಯದ ವೈಭವ ನಾಳೆ ಇರೋದಿಲ್ಲ. ನಾಳೆ ಒಂದು ಬೇರೆನೆ. ಆಕಾಶ, ಅಲ್ಲಲ್ಲಿ ತೇಲುವ ಮೇಘಗಳು, ಸೂರ್ಯನ ಮೊದಲ ಕಿರಣಗಳು ಒಮ್ಮೆ ಕೆಂಪಿರ್ತಾವ, ಹಳದಿ ಇರ್ತಾವ. ಅವೆಲ್ಲ ಬಣ್ಣ ಬಣ್ಣಗಳು ನೋಡಿದರೆ ಆಶ್ಚರ್ಯ ಆಗ್ತದೆ. ಹೇಳಿ, ಇನ್ನು ಸಸ್ಯ ಪ್ರಪಂಚಕ್ಕೆ ಬಂದ್ರಂತೂ ಎಷ್ಟು ಚೆನ್ನಾಗಿ. ಏನು ಒಂದು ಥರದ ಹೂವು, ಎರಡು ಥರದ ಹೂವು, ಒಂದ್ರಂಗ್ ಒಂದು ಅದಾವೇನು. ಒಂದು ಎಷ್ಟು ಕೆಂಪು ಸುಂದರ, ಇನ್ನೊಂದು ಅತ್ಯಂತ ಬೆಳ್ಳಗ ಒಂದು ಈಟ. ಏನು ಆ ಹೂವಿನ ಆಕಾರಗಳು, ಹೂವಿನ ವಾಸನೆ, ಇದನ್ನೆಲ್ಲ ಅನುಭವಿಸುವಂಥ ದೇವರು ನಮ್ಮನ್ನು ಈ ಜಗತ್ತಿಗೆ ಕಳಿಸಿದ್ದು. ಇದರಾಗ ನಿನಗೆ ಎಷ್ಟು ಹಿಡಿಸ್ತದೆ ಅಷ್ಟು ಅನುಭವಿಸು. ಎಲ್ಲನೂ ಹಿಡಿಸ್ಲಿಕ್ಕಿಲ್ಲ, ಆದರೆ ಹಿಡಿಸದಷ್ಟು ಅನುಭವಿಸು. ಆದರೆ ಯಾವುದು ಹಿಡಿಸುವುದಲ್ಲ,
ಅದನ್ನು ತಿರಸ್ಕಾರ ಮಾಡಬೇಡ, ಅದನ್ನು ದ್ವೇಷಿಸಬೇಡ. ಯಾಕೆ ಅಂದರೆ ಆ ದ್ವೇಷ ನಮ್ಮ ಪ್ರೇಮಳ ಹೃದಯವನ್ನು ನಾಶ ಮಾಡ್ತದೆ. ಆ ಬಳಿಕ ಬದುಕೆಲ್ಲ ಕಹಿ ಕಹಿ ಆಗ್ತದೆ. ಬೇಕಲ್ಲ, ಬದುಕನ್ನು ಸವಿಗೊಳಿಸಿಕೋಬೇಕು. ನಮಗೆ ಎಷ್ಟು ಹಿಡಿಸ್ತದೆ. ಕೆಲವರು ಪೂರ್ವವನ್ನು ಪ್ರೀತಿಸ್ತಾರೆ, ಆದರೆ ಪಶ್ಚಿಮವನ್ನು ದ್ವೇಷಿಸಬಾರದು. ಕೆಲವರಿಗೆ ಪಶ್ಚಿಮ ಹಿಡಿಸ್ತದೆ, ಅವರು ಪೂರ್ವವನ್ನು ದ್ವೇಷಿಸಬಾರದು. ಅವರಿಗೆ ಅವು ಹಿಡಿಸ್ತಾವ. ನಮಗೆ ಆಗದೇ ಇದ್ದರೆ ನಾವು ಅದನ್ನು ಉಪೇಕ್ಷೆ ಮಾಡೋದೇ ವಿನಃ ದ್ವೇಷ ಮಾಡಬಾರದು. ಪ್ರೇಮಕ್ಕೆ ದ್ವೇಷಕ್ಕೆ ಆಗಿ ಬರೋದಿಲ್ಲ. ಇದು ಅಡೆತಡೆ. ಹೃದಯ ಬೆಳೆಯೋದಕ್ಕೆ ಇದು ಮೂರನೆಯ ಅಡೆತಡೆ. ಇದು ಇತ್ತು ಅಂದರೆ ಪ್ರೇಮದ ಪುಷ್ಪ ಬಾಡಿ ಹೋಗ್ತದೆ. ದೇವ ಪ್ರೇಮ ಇದು ನಾಶವಾಗ್ತದೆ. ಅಷ್ಟೇ ಅಲ್ಲ, ಬದುಕೆಲ್ಲ ಹಾಳಾಗ್ತದೆ. ದ್ವೇಷ, ಹೇಟ್ರೆಡ್ನೆಸ್ ಬೇಕಲ್ಲ. ಬಸವಣ್ಣನವರು ಹೇಳ್ತಾರೆ, ತನಗೆ ಮುನಿಯವರಿಗೆ ತಾ ಮುನಿಯ ಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು ಹೇಳು. ಮನೆಯೊಳಗಿನ ಕಿಚ್ಚ ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು. ಎಷ್ಟು ಮಾರ್ಮಿಕ ಮಾತು, ಎಷ್ಟು ಸತ್ಯದ ಮಾತು. ತನಗೆ ಮುನಿವರಿಗೆ ತಾ ಮುನಿಯ ಲೇಕಯ್ಯ, ಅವರೇನಾದರೂ ಮಾಡಲಿ ಹೋಗಲಿ ಬಿಡಿ, ನಾವ್ಯಾಕೆ ತಾಪ ಮಾಡ್ಕೋಬೇಕು. ದ್ವೇಷ ಅಂದ್ರೇನು? ಒಳಗ ಉರಿಯೋದು, ತಾಪ ಮಾಡಿಕೊಳ್ಳೋದು. ಅದನ್ನು ತಿರಸ್ಕರಿಸೋದು. ಹಾಗೆ ಮಾಡುವ ಮನುಷ್ಯನ ಮನಸ್ಸು ಯಾವಾಗಲೂ ಅದು ತಾಪದಲ್ಲಿರ್ತದೆ, ಅದು ಕಾಯ್ದಿರ್ತದೆ. ದ್ವೇಷ, ಹೇಟಿಂಗ್, ಎಷ್ಟು ಅದು ಜೀವನವನ್ನು ಎಲ್ಲ ಕೆಡಿಸಿ ಬಿಡ್ತದೆ. ಇಂಥ ದ್ವೇಷ, ಇದರ ಬಗ್ಗೆ ಕಾಳಜಿ ಮಾಡುವಂತ ಅವರು. ತನಗೆ ಮುನಿವರಿಗೆ ನನ್ನ ಮೇಲೆ ಒಬ್ಬರು ಸಿಟ್ಟಿಗೆ ಹೇಳ್ತಾರಂತ ತಿಳಿದು, ಅವ್ರು ನನ್ನನ್ನು ದ್ವೇಷಿಸ್ತಾರಂತ ತಿಳಿದು ನಾನು ಅವರನ್ನು ದ್ವೇಷಿಸುವುದು ಏಕೆ? ಯಾಕೆ ಅಂದರೆ ಅವರು ಹೇಳ್ತಾರೆ, ತನಗಾದ ಆಗೇನು, ಇದರಿಂದ ಏನರೇ ಬಂತು ಲಾಭ ಹೇಳು? ಏನು ಲಾಭ ಆಯಿತು? ಅವರಿಗಾದ ಚೇಗೇನು, ಅವ್ರಿಗೇನಂಥ ದೊಡ್ಡ ಹಾನಿಯಾಗೋದದೆ? ನಾನು ದ್ವೇಷ ಮಾಡಿದರೆ, ಮನ್ಯಾಗ ಉರಿ ಹತ್ತಿದರೆ ಮನೆ ಉರಿತಾವ ಮೊದಲ, ಇನ್ನೊಬ್ಬರ ಮನೆಗೆ ಹತ್ತೋಕ್ಕಿಂತ ಮುಂಚೆ. ಆಗ ದ್ವೇಷದ ಉರಿ ಒಳಗೆ ಹೊತ್ತಿತು ಅಂದರೆ ಮೊದಲು ನಮ್ಮ ಜೀವನವನ್ನು ಕೆಡಿಸ್ತಾವ, ಆ ಬಳಿಕ ಉಳಿದ ಜನರ ಜೀವನ. ಜಗತ್ತಿನ ಇತಿಹಾಸವನ್ನು ನೋಡಿ, ದ್ವೇಷದ ಆಟ, ದ್ವೇಷದ ಕ್ರೀಡಾ, ದ್ವೇಷದ ನರ್ತನ
ಎಷ್ಟು ಪರಸ್ಪರ ದ್ವೇಷ ಮಾಡಿ ಮಾಡಿ ರಾಜ್ಯಗಳು ಉರಿದು ಹೋದವು, ಮನೆತನಗಳು ನಾಶವಾದವು, ಸಮಾಜಗಳ ಪ್ರಗತಿಯಾಗಲಿಲ್ಲ. ಎಷ್ಟು ದ್ವೇಷ! ಒಂದು ಕಡೆ ಪ್ರೇಮ ಜಗತ್ತನ್ನು ಕಟ್ಟುತ್ತದೆ, ವ್ಯಕ್ತಿಗಳನ್ನು ಸಮಾಜಗಳನ್ನು ಕೂಡಿಸ್ತದೆ, ಜಗತ್ತನ್ನು ಸುಂದರಗೊಳಿಸ್ತದೆ. ಇನ್ನೊಂದು ಕಡೆ ದ್ವೇಷ ಎಲ್ಲವನ್ನ ಸುಟ್ಟು ಹಾಕ್ತದೆ. ಈ ದ್ವೇಷದ ಬಗ್ಗೆ ಕಾಳಜಿ ಇರಬೇಕು. ಅದಕ್ಕೆ ಬಸವಣ್ಣ ಹೇಳೋದು, ತನ್ನ ಮನೆಯ ಸುಟ್ಟಲ್ಲದೆ ಅನ್ಯರ ಮನೆಗಳನ್ನು ಸುಡುತ್ತದೇನು? ಯೋಚನೆ ಮಾಡೋ ಮನುಷ್ಯನೇ, ನೀನು ಭಕ್ತನಾಗಬೇಕಾದ್ರೆ, ಭಕ್ತ ಅಂದರೆ ಪ್ರೇಮಳ ಜೀವಿಯಾಗಬೇಕಾದ್ರೆ, ದೇವನನ್ನು ಅನುಭವಿಸಬೇಕಾದ್ರೆ, ದೇವನ ಪ್ರೇಮವನ್ನು ಅನುಗ್ರಹವನ್ನು ನೀನು ಅನುಭವಿಸಬೇಕಾದ್ರೆ, ನಿನ್ನ ಎದೆಯೊಳಗಿರುವ ಅದೇನು ಕಿಚ್ಚದ ದ್ವೇಷದ ಉರಿಯದ ಅದನ್ನು ಆರಿಸು. ಅದರಿಂದ ನಿನಗೆ ಏನು ಲಾಭ ಇಲ್ಲ ಹೇಳು, ಅದರಿಂದ ಆಗೋದೇನದೆ? ಈಗ ನಿಮ್ಮನ್ನು ನಾನು ದ್ವೇಷ ಮಾಡಿದೆ, ನನಗೆ ಹಾನಿ, ನನಗೇನು ಲಾಭ ಅದ? ಪಾಪ ನೀವು ಕಷ್ಟಪಟ್ಟು ಇಷ್ಟು ಸುಂದರವಾದ ಮನೆಗಳನ್ನು ಕಟ್ಟಿಕೊಂಡು ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಂಡು ಚೆನ್ನಾಗಿ ಬದುಕ್ತಿರಲ್ಲ, ಇದನ್ನು ನೋಡಿ ನನಗೆ ತಾಪ ಆಗ್ತಿತ್ತು ಅಂದ್ರೆ ನನ್ನ ಜೀವನ ಹಾಳಾಗ್ತದೆ, ನಿಮಗೇನಾಗ್ತದೆ? ನಿಮಗೇನಾಗ್ತದೆ? ತನಗಾದ ಆಗೇನು, ಅವರಿಗಾದ ಛೇಗೆ ಏನು? ಹೊಟ್ಟೆ ಉರಿತದ, ತ್ರಾಸಾಗ್ತದೆ. ಯಾವಾಗ ದ್ವೇಷದ ಹೊಗೆ ಆಡ್ತೋ, ಯಾವಾಗ ದ್ವೇಷದ ಉರಿ ಎದೆಯೊಳಗೆ ಹತ್ತಿಕೊಂಡಿತೋ, ಅವಾಗ ಎಲ್ಲಿ ಸಂತೋಷ? ಅವಾಗ ಪ್ರಗತಿ ಆಗೋದು ಹೇಗೆ? ಜ್ಞಾನವೇ ಇರಲಿ, ಸಂತೋಷವಿರಲಿ, ಉಂಟಾಗೋದು ಹೇಗೆ? ಮೊದಲ ದ್ವೇಷವನ್ನು ನಾಶ ಮಾಡಿ. ಅದಕ್ಕೆ ಅವರು ಹೇಳಿದರು, ಸ್ವಲ್ಪ ಯೋಚನೆ ಮಾಡು ಮನುಷ್ಯನೇ, ನಿನಗೆ ಏನು ಲಾಭ ಇಲ್ಲ, ಅವ್ರಿಗೆ ಏನು ದೊಡ್ಡ ಹಾನಿಯಾದೀತಂತ ಏನು? ಮೊದಲ ನಿನ್ನ ಮನೆ ಉರಿತದೆ. ಮನೆಯೊಳಗಣ ಕಿಚ್ಚ ಇದು. ಅವರೆಷ್ಟು ಚಲೋ ಹೇಳಿದರು. ದ್ವೇಷ ಅನ್ನೋದು ತನ್ನ ಒಳಗೆ ಹೊತ್ತಿದ ಕಿಚ್ಚ. ಆಗಲೇನು ಜಗತ್ತಿನಲ್ಲಿ ವರ್ಣದ್ವೇಷ ಬಂತು, ಜನಾಂಗದ್ವೇಷ ಬಂತು, ಭಾಷಾದ್ವೇಷ ಬಂತು, ಧರ್ಮದ್ವೇಷ ಶುರುವಾಯಿತು. ಏನು ಭಯಾನಕ! ಅದು ಒಂದು, ಇದು ಒಂದು. ಇದು ಜಗತ್ತಂದ್ರೆ ದೇವನು ಬೆಳೆಸಿದ, ನಿಸರ್ಗ ದೇವತೆ ರೂಪಿಸಿದ ಸುಂದರವಾದ ತೋಟ ಇದೆ. ತೋಟ ಅಂದ ಬಳಿಕ ಎಲ್ಲ ಥರ ಗಿಡಗಳಿರೋವೆ, ಎಲ್ಲ ಥರದ ಹೂಗಳಿರೋವೆ. ಇದೊಂದು ಬಗೆಯ ಮಿಶ್ರ ಹೂದೋಟ ಜಗತ್ತ. ಇಲ್ಲಿ ಎಲ್ಲ ಥರದ ರಸಗಳು, ಎಲ್ಲ ಥರದ ಬಣ್ಣಗಳು, ಎಲ್ಲ ಥರದ ಆಕೃತಿಗಳು, ಎಲ್ಲ ಥರದ ಭಾವನೆಗಳು ಎಲ್ಲವೂ ಇರೋದೇ. ನೀವು ಜಗತ್ತಿನ ಜನರನ್ನು ಹೀಗೆ ನಿಲ್ಲಿಸಿ ನೋಡಿ, ಎಷ್ಟು ಪ್ರಕಾರ. ಜಪಾನಿಗಳನ್ನು ನೋಡಿದರೆ, ಚೀನಿಗಳನ್ನು ನೋಡಿದರೆ ಸಣ್ಣ ಸಣ್ಣ ಕಣ್ಣ,
ಮೈ ಬಣ್ಣ ಹಳದಿ, ಇಲ್ಲೇ ಆಕೃತಿ ಅಷ್ಟಕ್ಕಷ್ಟೇ. ನೀವು ಸ್ಕಾಟ್ಲೆಂಡ್ ಕಡೆ ಹೋದರೆ ಎತ್ತರ, ಬಿಳಿದು, ವಿಶಾಲ ಕಣ್ಣುಗಳು, ಅವ್ರದ್ದೊಂದು ಬೇರೆ. ಆಫ್ರಿಕಾಕ್ಕೆ ಹೋದ್ರೆ ಇವು ಎರಡೂ ಇಲ್ಲ. ತಲೆ ಕಪ್ಪೇ, ಮುಖದ ಕಪ್ಪು, ಮೈ ಕಪ್ಪು. ಮತ್ತೆ ಇದನ್ನು ಮಾಡಿದವ್ರು ಯಾರು? ವಿಚಾರ ಮಾಡು ಅಂತ. ಯಾರು ಮಾಡಿದ್ರೆ ಇದನ್ನ? ನೀ ಮಾಡಿದ್ದಲ್ಲ, ಅವರಿವರು ಮಾಡಿದ್ದಲ್ಲ. ನಿಸರ್ಗ ಪ್ರಯೋಗ ಮಾಡ್ತದೆ, ಎಲ್ಲವನ್ನ ರೂಪಿಸ್ತದೆ. ಅದೇ ಇಂಥ ರೂಪಗಳನ್ನು ಕೊಟ್ಟಿತು. ಯಾರ್ದೇನು ತಪ್ಪದ ಇದರ? ಮನುಷ್ಯನೇ ನೀನು ಹುಡುಕಾಡು ಒಂದಿಷ್ಟು. ಅದರಲ್ಲಿಯೂ ಗುಣ, ಇದರಲ್ಲಿಯೂ ಗುಣ. ಹೋಗಲಿ ಬಿಡಿ, ದ್ವೇಷ ಯಾಕೆ? ಅವರು ಬದುಕಬೇಕು, ನಾನೂ ಬದುಕಬೇಕು, ಎಲ್ಲರೂ ಬದುಕಬೇಕು. ದ್ವೇಷ ಇದು ಭಯಾನಕ. ಏನು ನೋಡಬೇಕು ಜಗತ್ತಿನಲ್ಲಿ? ಇದು ಎಷ್ಟದ? ಎಂದೋ ಎರಡು ಸಮಾಜಗಳು ವಿರೋಧ ಆದದ್ದು 1000 ವರ್ಷದ ನಂತರ ಈಗ ಶುರು. ಯಾರೋ ಮಾಡಿದ ತಪ್ಪ ನಾವೀಗ ದ್ವೇಷ ಮಾಡ್ತಾ ಇರೋದು ಎಷ್ಟು ಅಜ್ಞಾನ ಇದು. ಯಾರೋ ಮಾಡಿದ ಹಿಂದಕ್ಕೇನ್ರೆ ಇರಬೇಕು. ಆದರೆ ನಾನೆಲ್ಲಿ ಹೊಣೆಗಾರ, ನೀವೆಲ್ಲಿ ಹೊಣೆಗಾರರು? ನಮ್ಮ ಜೀವನ ಯಾವಾಗಲೂ ಭೂತದ ಕಡೆ ಹೋಗಬಾರದು, ಭವಿಷ್ಯದ ಕಡೆ ಸಾಕ್ತಾ ಇರಬೇಕದ. ಹಿಂದೆ ಏನಾದರೂ ಆಗಿರಲಿ, ಹಿಂದೆ ನಮ್ಮ 2 ಮನೆಗಳು ವಿರೋಧಿ ಇರಬಹುದು, ಆದರೆ ಇಂದ ದ್ವೇಷರಹಿತ ಹೊಸ ಜೀವನ ಶುರುವಾಗಬೇಕಲ್ಲ. ಸೂರ್ಯ ಯಾಕೆ ಬರ್ತಾನ ಮೆಲ? ಒಮ್ಮೆ ಹುಟ್ಟಿದ್ರೆ ಖಾಯಿಮ್ ಅಲ್ಲೇ ಇರಬಹುದಾಗಿತ್ತಲ್ಲ. ನಿಸರ್ಗ ಹಂಗೆ ಮಾಡಲಿಲ್ಲ. ಮನುಷ್ಯನೇ, ನಿನಗೇನು ಹಗಲು ತಪ್ಪು ಮಾಡ್ತಿ, ರಾತ್ರಿ ಮಲ್ಕೊಂಡು ಮರೆತು ಬಿಡು, ಮತ್ತು ಹೊಸಬನಾಗು. ಸೂರ್ಯ ಹೊಸಬನಾಗಿ ಬರ್ತಾನೆ, ಆಕಾಶ ಹೊಸದಾಗಿ ಬರ್ತದೆ, ಮೇಘಗಳು ಎಲ್ಲ ವಾತಾವರಣ ಹೊಸದಿರ್ತದೆ. ಹಳಿ ಹೂಗಳು ಅರಳೋದಿಲ್ಲ, ಪ್ರತಿದಿನ ಹೊಸ ಹೂಗಳೇ ಅರಳುತ್ತಾವ. ಮನುಷ್ಯನೇ, ನಿನ್ನ ಮನಸ್ಸನ್ನು ಅರಳಿಸಿಕೋ ಪ್ರತಿದಿನ. ಯಾಕೆ ಆ ಕಡೆ ಈ ಕಡೆ ಅದು ಇದು ಅಂತ ಮನಸ್ಸನ್ನು ಯಾಕೆ ಹೊಲಸ ಮಾಡಿಕೊಳ್ಳೋದು? ಯಾಕೆ ತಾಪ ಮಾಡಿಕೊಳ್ಳೋದು ಹೇಳು? ಆಯಿತು, ತಪ್ಪು ತಡೆಗಳು ಅವರು ಇವರು ಯಾರಾದರೂ ಮಾಡೇ ಇರ್ತಾರೆ. ನಿನ್ನೆ ಅದು ಹೋಯ್ತು, ಮತ್ತೆ ಬರ್ತದೆ. ನಿನ್ನೆ ಯಾವ ಹೋದ, ನಿನ್ನೆ ಜನ ಹೋದರು, ನಿನ್ನೆ ಜಗತ್ತ ಹೋತು ಎಂದು ನಾವು ಹೇಳುವಾಗ ದೇವನನ್ನು ಸ್ಮರಿಸಿ, ಅಂದರೆ ನಿಸರ್ಗ ದೇವತೆಯನ್ನು ಸ್ಮರಿಸಿ, ಆ ಬಳಿಕ ನಕ್ಕೋತ ಹೇಳಬೇಕು, ಇದು ಹೊಸ ಜಗತ್ತ. ನಮ್ಮ ಜೀವನ ಹೊಸದಾಗಬೇಕು. ಪ್ರತಿದಿನ ನಾವು ಹೊಸಬರಾಗಬೇಕು, ಹಳಬರಾಗಬಾರದು. ಏನು ಬಹಳ ವಿಚಿತ್ರದ. 2ನೇ ಮಹಾಯುದ್ಧ ಆಗಿ ಹೋಯಿತು. ಹಿಟ್ಲರ್ ಮಹಾಶಯ ಮಹಾಯುದ್ಧಕ್ಕೆ ಮೂಲ ಕಾರಣನಾದ. ಅವನಿಗೆ ಒಂದೇ ಒಂದಿಚ್ಛೆ. ಆತ ತಿಳ್ಕೊಂಡಿದ್ದ, ನಾವು ಜರ್ಮನ್ರು ಆಳಲಿಕ್ಕೆ ಹುಟ್ಟಿದವರು, ಉಳಿದವರೆಲ್ಲ ಆಳಿಸಿಕೊಳ್ಳಲಿಕ್ಕೆ ಹುಟ್ಟಿದವರು. ಅವನದೊಂದು ತಲೆಯಾಗ, ಇವರೆಲ್ಲ ಕಡಿಮೆ, ನಾನೊಬ್ಬನೇ ಹೆಚ್ಚು ಅನ್ನುವಂಗೆ ಜರ್ಮನ್ ಭಾವನಾ ತುಂಬಿದ. ಅದರ ಪರಿಣಾಮ ಏನಾಯಿತು?
ಹೇಳಿ. ಯಹೂದಿಗಳನ್ನು ಲಕ್ಷ ಯಹೂದಿಗಳನ್ನು ನಾಶ ಮಾಡಿದ. ಯಾಕೆ ಅಂದರೆ ಯಹೂದಿಗಳು ಹಿಂದೆ ಕೆಟ್ಟಿದ್ರಂತ, ಈಗ ನಾಶ ಮಾಡಿ. ಎಷ್ಟು ಆಶ್ಚರ್ಯ! ಲಕ್ಷಾವಧಿ ಜನ. ಹೀಗೆ ದ್ವೇಷ ಮಾಡ್ತಾ ಹೋದರೆ ಜಗತ್ತು ಹೆಂಗೆ ಉಳಿತದೆ? ಮನುಷ್ಯ ಜಾಣನೋ ದಡ್ಡನೋ ಹೇಳಿ? ಎಲ್ಲಾದರೂ ಗುಂಪು ಕಟ್ಟಿಕೊಂಡು, ಸೇನೆ ಕಟ್ಟಿಕೊಂಡು ಯಾವುದರೇ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗಳ ಮೇಲೆ ಯುದ್ಧ ಮಾಡ್ತದೇನು? ಅತ್ಯಂತ ಬುದ್ಧಿವಂತನಾದ ಮನುಷ್ಯನೇ ಎಲ್ಲ ಮಾಡುವುದು, ಎಲ್ಲ ಮಾಡೋದು. ಸುಖವಾಗಿ ಬಾಳಲಿಕ್ಕೆ ಏನು ಬೇಕು ಎಲ್ಲ ಇತ್ತು. ನಿಸರ್ಗ ದೇವತೆ ನಮಗೆ ಎದೆ ಕೊಟ್ಟಿದ್ದ. ತಣ್ಣಗಲ್ಲಿ ತಂಪಾದ ನೀರನ್ನು ಹಾಕಬಹುದಾಗಿತ್ತು, ಅಲ್ಲಿ ನೀರನ್ನು ಕುದಿಸಿದ. ಅಲ್ಲೇ ತಾಪ ಶುರುವಾಯಿತು. ಮಾತಿನಲ್ಲಿ ದ್ವೇಷ ಹರಿತು, ನೋಟದಲ್ಲಿ ದ್ವೇಷ ಹರಿತು, ಕಾರ್ಯಗಳಲ್ಲಿ ದ್ವೇಷ ಹರಿತು, ಜಗತ್ತು ಉರಿತು. ಎಷ್ಟು ಭಯಾನಕ! ಎಷ್ಟು ಯುದ್ಧಗಳಾಗಿಲ್ಲ ಹೇಳು? ಯಾವ ಶತಮಾನದಲ್ಲಿ ಯುದ್ಧಗಳಿಲ್ಲ? ನಾವು ನಿಸರ್ಗ ಎಷ್ಟು ಚಲೋ ಮಾಡ್ಯದ. ಇಷ್ಟೆಲ್ಲ ಸಸ್ಯಗಳದಾವು, ಒಂದರೆ ಜಗಳ ಮಾಡ್ತಾವ ಹೇಳಿ? ನಾ ದೊಡ್ಡ ಗಿಡ, ನೀವ್ಯಾರೂ ಇರಬೇಡ್ರಿ ಅಂತ ಅದು ಯಾವಾಗರೇ ಹೇಳ್ಯದ? ಆ ಗಿಡದ ಕೆಳಗೆ ಮತ್ತೊಂದು ಸಣ್ಣ ಗಿಡ ಬೆಳೀತದೆ. ಗಿಡದ ಮೇಲೆ ಅನೇಕ ಪಕ್ಷಿಗಳು ಬಂದು ಕೂಡ್ತಿರ್ತಾವೆ. ನಾಳೆ ಬರ್ತೀರಲ್ಲ, ಮಸ್ತಾಗಿ ಬನ್ನಿ. ನಮಸ್ಕಾರ.